ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ NCERT ಕ್ಲಾಸ್ 6ನ ದೀಪಕಂ ಪುಸ್ತಕದ ಕೊನೆಯ ಚಾಪ್ಟರು ವೃಕ್ಷಾಹ ಸತ್ಪುರುಷಾಹ ಇವ. ಈ ಚಾಪ್ಟರ್ನ ಎಕ್ಸಸೈಸ್ ಪಾರ್ಟನ್ನು ನೋಡೋಣ. ಇದರ ಎಕ್ಸ್ಪ್ಲನೇಷನ್ ಪಾರ್ಟ್ನ ವಿಡಿಯೋದ ಲಿಂಕನ್ನು ಐ ಕಾರ್ಡು ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ, ಒಮ್ಮೆ ನೋಡ್ಕೊಂಡು ಬನ್ನಿ. ಈ ಚಾಪ್ಟರ್ನಲ್ಲಿ ಮುಖ್ಯವಾಗಿ 6 ಸುಭಾಷಿತಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು, ಛಾಯಾಮನ್ಯಸ್ಯ ಕುರುವಂತಿ, ದಶಕೂಪ ಸಮಾವಾಪಿ, ಅಹೋ ಏಷಾಂ ವರಂ ಜನ್ಮ, ಪರೋಪಕಾರಾಯ, ಪುಷ್ಪಪತ್ರ ಫಲಚ್ಛಾಯ, ಹಾಗೆ ಪಿಬಂತಿ ನದ್ಯಃ ಸ್ವಯಮೇವ ನಾಂಭಃ. ಈ ಎಲ್ಲ ಸುಭಾಷಿತಗಳು ಮುಖ್ಯವಾಗಿ ಪರೋಪಕಾರ ಹಾಗೂ ವೃಕ್ಷಗಳ ಒಂದು ಇಂಪಾರ್ಟೆನ್ಸ್, ಮರಗಳ ಇಂಪಾರ್ಟೆನ್ಸ್ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ಇದರ ಎಕ್ಸಸೈಸ್ ಪಾರ್ಟನ್ನು ನೋಡೋಣ. ಮೊದಲನೇದಾಗಿ, ಪಾಠಸ್ಯ ಆಧಾರೇಣ ಅಧೋಲಿಖಿತಾನಾಂ ಪ್ರಶ್ನಾನಾಂ ಉತ್ತರಾಣಿ ಏಕಪದೇನ ಲಿಖಂತು. ಒಂದು ವಾಕ್ಯದಲ್ಲಿ ಬರಿಬೇಕು. ವೃಕ್ಷಾಃ ಸ್ವಯಂ ಕುತ್ರ ತಿಷ್ಠಂತಿ. ವೃಕ್ಷಗಳು ಸ್ವತಃ ಎಲ್ಲಿ ನಿಲ್ಲುತ್ತವೆ? ಇದಕ್ಕೆ ನಾವು ಛಾಯಾಮನ್ಯಸ್ಯ ಕುರುವಂತಿ ಆ ಸುಭಾಷಿತಕ್ಕೆ ಹೋದರೆ ತಿಷ್ಠಂತಿ ಸ್ವಯಂ ಆತಪೆ. ಆದ್ರಿಂದ ತಿಷ್ಠಂತಿ ಸ್ವಯಂ ಆತಪೆ. ಇದಕ್ಕೆ ಆನ್ಸರು ಆತಪೆ. ಕುತ್ರ ಅಂತ ಬಂದಾಗ ಸಾಮಾನ್ಯವಾಗಿ ಸಪ್ತಮಿ ವಿಭಕ್ತಿಯಲ್ಲಿ ಆನ್ಸರ್ ಇರ್ತದೆ, ಎಲ್ಲಿ ಅಂದಾಗ. ಆದ್ದರಿಂದ ಆತಪಃ ಅನ್ನೋದು ಶಬ್ದ ಆತಪೆ ಅಂತ ಸಪ್ತಮಿ ವಿಭಕ್ತಿಯಲ್ಲಿ, ಬಿಸಿಲಿನಲ್ಲಿ ಅಂತ ಆಗ್ತದೆ. ಪರೋಪಕಾರಾಯ ಕಾಹ ವಹಂತಿ. ಪರೋಪಕಾರಕ್ಕಾಗಿ ಕಾಹ ಯಾವುದು ಅಂದರೆ ಇಲ್ಲಿ ಬಹುವಚನದಲ್ಲಿದೆ. ಕಾಕೆ ಕಾಹ ವಹಂತಿ. ಅದರಿಂದ ಇಲ್ಲಿ ಆನ್ಸರು ನಮಗೆ ಸ್ತ್ರೀಲಿಂಗದಲ್ಲಿ ಬರಬೇಕು. ಈ ಪರೋಪಕಾರಕ್ಕಾಗಿ ವಹತಿ ಅಂದರೆ ಹರಿಯುವುದು. ಯಾವುದು? ನದಿ. ನದಿಗಳು ಪರೋಪಕಾರಕ್ಕಾಗಿ ಹರಿತವೆ. ಪರೋಪಕಾರಾಯ ವಹಂತಿ ನದ್ಯಃ ಅನ್ನುವಂಥದ್ದು ಸುಭಾಷಿತ. ಇದು ಪರೋಪಕಾರಾಯ ಫಲಂತಿ ವೃಕ್ಷ ಆ ಸುಭಾಷಿತದಲ್ಲಿ ಬರ್ತದೆ. ಆದ್ದರಿಂದ ಕಾಹ ಅನ್ನೋದು ಇರೋದ್ರಿಂದ, ಬಹುವಚನ ಇರೋದ್ರಿಂದ ಇಲ್ಲಿ ನದ್ಯಃ, ನದಿ, ನದ್ಯೌ, ನದ್ಯಃ, ನದಿಗಳು ಅಂತ ಆಗ್ಬೇಕು. ನದ್ಯಃ. ದಶವಾಪಿ ಸಮಃ ಕಹ ಭವತಿ. 10 ವಾಪಿ ಪಾಂಡ್ಗಳಿಗೆ ಸಮ ಯಾವುದು? ದಶವಾಪಿ ಸಮಃ ಹೃದಃ ಭವತಿ. ಹೃದಃ ಅಂದರೆ ದೊಡ್ಡ ಲೇಕ್, ದೊಡ್ಡ ಕೆರೆ. ದಶವಾಪಿ ಸಮಃ ಹೃದಃ ಅಂತ ಇದೆ ಇಲ್ಲಿ. ಅದರಿಂದ ಆನ್ಸರ್ ಹೃದಃ ಅಂತ ಬರೆದ್ರೆ ಸಾಕು. ಸತ್ಪುರುಷಾಹ ಇವ ಕೇ ಸಂತಿ. ಸತ್ಪುರುಷರಂತೆ ಯಾರು ಇದ್ದಾರೆ? ಕಹ ಕೌಕೆ. ಅದರಿಂದ ಪುಲ್ಲಿಂಗ ಶಬ್ದ, ಬಹುವಚನದಲ್ಲಿ ಆನ್ಸರ್ ಬೇಕು. ಇಲ್ಲಿ ಕೆ ಅನ್ನುವಲ್ಲಿ ವೃಕ್ಷಾಹ ಅನ್ನುವಂಥದ್ದು ಆನ್ಸರ್. ವೃಕ್ಷಾಹ ಸತ್ಪುರುಷಾಹ ಇವ ಇದೇ ಚಾಪ್ಟರ್ನ ಟೈಟಲ್. ಅರ್ಥಿನಃ ಕೇಭ್ಯಃ ವಿಮುಖಾಹ ನ ಯಾಂತಿ. ಅರ್ಥಿನಃ ಅಂದರೆ ಬೇಡುವವರು. ಬೇಡುವವರು ಅಂದರೆ ಇಲ್ಲಿ ಯಾಚಕರು ಅಂದರೆ ಭಿಕ್ಷೆ ಬೇಡುವವರು ಅಲ್ಲ. ಏನನ್ನಾದರೂ ಒಂದು ನಿರೀಕ್ಷೆಯನ್ನಿಟ್ಟು ಹೋದಾಗ ಕೇಭ್ಯಃ ಯಾರಿಂದ, ವಿಮುಖಾಹ ನ ಯಾಂತಿ ವಿಮುಖತೆಯನ್ನು ಯಾರು ಪಡೆದುಕೊಳ್ಳಲ್ಲ. ಇಲ್ಲಿ ವೃಕ್ಷ ಅಂತ ಆನ್ಸರ್ ಆಗುತ್ತೆ ಇದರಲ್ಲಿ. ಅಹೋ ಯೇಷಾಂ ವರಂ ಜನ್ಮ ಸರ್ವ ಪ್ರಾಣ್ಯುಜ ಉಪಜೀವಿನಂ ಸುಜನಸ್ಯ ಇವ ಯೇಷಾಂ ವೈ ವಿಮುಖಾಯಾಂತಿ ನಾರ್ಥಿನಃ. ಇಲ್ಲಿ ಯೇಷಾಂ ಅಂದರೆ ವೃಕ್ಷಗಳು ಅಂತ ಅರ್ಥ. ಆದ್ದರಿಂದ ವೃಕ್ಷಾಹ ವೃಕ್ಷೇಭ್ಯ ಅಂತ ಆಗುತ್ತೆ ಇಲ್ಲಿ ಆನ್ಸರು. ಕೇಭ್ಯ ಅಂತ ಇರೋದ್ರಿಂದ ವೃಕ್ಷೇಭ್ಯ ಅಂತ ಆಗಬೇಕು. ವೃಕ್ಷಾಹ ಸ್ವಯಂ ಕಾನಿ ನ ಖಾದಂತಿ. ವೃಕ್ಷಗಳು ಸ್ವತಃ ಕಾನಿ ಏನನ್ನು ಬಹುವಚನದಲ್ಲಿದೆ. ಅದರಿಂದ ಆನ್ಸರ್ ಇಲ್ಲಿ ಕಾನಿ ಅನ್ನುವಂಥದ್ದು ನಪುಂಸಕಲಿಂಗ ಬಹುವಚನ. ಕಿಂ ಕೆ ಕಾನಿ. ಆನ್ಸರ್ ಸಹ ನಪುಂಸಕಲಿಂಗದ ಶಬ್ದ ಆಗಿರಬೇಕು. ಏನನ್ನ ತಿನ್ನೋದಿಲ್ಲ ಸ್ವಯಂ ಆಗಿ. ಸ್ವಯಂ ನ ಖಾದಂತಿ ಫಲಾನಿ ವೃಕ್ಷಾಹ ಕೊನೆಯ ಸುಭಾಷಿತದಲ್ಲಿ ಬರುತ್ತೆ. ಅದರಿಂದ ಫಲಾನಿ ಅನ್ನುವಂಥದ್ದು ಇಲ್ಲಿ ಆನ್ಸರ್. ಸೊ ಇವಿಷ್ಟು ಈ
ಸೆಕ್ಷನ್ನ ಆನ್ಸರ್ಗಳು. ಆತಪೆ ನದ್ಯ ಹೃದ ವೃಕ್ಷಾ ವೃಕ್ಷೇಭ್ಯ ಫಲಾನಿ. ನೆಕ್ಸ್ಟು ಪಾಠಸ್ಯ ಆಧಾರೇಣ ಅಧೋಲಿಖಿತಾನಾಂ ಪ್ರಶ್ನಾನಾಂ ಉತ್ತರಾಣಿ ಪೂರ್ಣವಾಕ್ಯೇನ ಲಿಖಂತು. ಪ್ರೀವಿಯಸ್ ಸೆಕ್ಷನ್ ಅಲ್ಲಿ ಏಕಪದದಿಂದ ಒಂದು ಶಬ್ದ ಮಾತ್ರ ಬರಿಬೋದಿತ್ತು, ಇಲ್ಲಿ ಪೂರ್ಣ ಸೆಂಟೆನ್ಸ್ ಅನ್ನ ಮಾಡಬೇಕು. ನದ್ಯ ಕಿಂ ನ ಪಿಬಂತಿ, ನದಿಗಳು ಏನನ್ನು ಕುಡಿಯುವುದಿಲ್ಲ. ಕೊನೆಯ ಸುಭಾಷಿತ ಪಿಬಂತಿ ನದ್ಯ ಸ್ವಯಮೇವ ನಾಂಭಃ ಅಂತಿದೆ. ಇಲ್ಲಿ ನಾಂಭಃ ಎನ್ನುವಲ್ಲಿ ನ ಪ್ಲಸ್ ಅಂಭಃ, ನಾಂಭಃ ಸಂಧಿ ಆಗಿದೆ. ಅಂಭಃ ಅಂದ್ರೆ ನೀರು. ಆದ್ದರಿಂದ ಇದಕ್ಕೆ ಆನ್ಸರು ನದ್ಯ ಅಂಭಃ ನ ಪಿಬಂತಿ. ಅಂಭಃ ಅನ್ನುವಂಥದ್ದೇ ದ್ವಿತೀಯ ವಿಭಕ್ತಿಯಲ್ಲಿದೆ. ಇಲ್ಲಿ ಕಿಂ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿಯ ಕ್ವಶನ್. ಅಂಭಸ್ ಶಬ್ದದ ದ್ವಿತೀಯ ವಿಭಕ್ತಿ ಅಂಭಃ ಅಂತ ಆಗ್ತದೆ. ಆದ್ದರಿಂದ ಅದನ್ನು ನೋಡಿದ್ರೆ ಪುಲ್ಲಿಂಗ ಶಬ್ದ ಅಂತ ಅನ್ಸುತ್ತೆ, ಪ್ರಥಮ ವಿಭಕ್ತಿಯಲ್ಲಿದೆ ಅಂತ, ಆದರೆ ಅದು ದ್ವಿತೀಯ ವಿಭಕ್ತಿಯಲ್ಲಿರುವಂಥದ್ದು. ನದ್ಯ ಅಂಭಃ ನ ಪಿಬಂತಿ. ವೃಕ್ಷಾಃ ಅಸ್ಮಭ್ಯಂ ಕಿಂ ಕಿಂ ಯಚ್ಛಂತಿ. ವೃಕ್ಷಗಳು ಅಸ್ಮಭ್ಯಂ ನಮಗೆ ಚತುರ್ಥಿ ವಿಭಕ್ತಿಯಲ್ಲಿದೆ, ಏನೇನನ್ನ ಕೊಡುತ್ತವೆ. ಇದು ಅದರ ಪ್ರೀವಿಯಸ್ ಇದರಲ್ಲಿ ಬರುತ್ತೆ. ಪುಷ್ಪ ಪತ್ರ ಫಲ ಛಾಯಾ ಮೂಲ ವಲ್ಕಲ ದಾರುಭಿ ಅಂತ ಇದೆ. ಇಲ್ಲಿ ನಾವು ಇದನ್ನ ಸ್ವಲ್ಪ ಸರಿಯಾಗಿ ಫಾರ್ಮ್ಯಾಟ್ ಮಾಡಬೇಕು. ಕಿಂ ಕಿಂ ಅಂದ್ರೆ ಕಿಂ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿಯಲ್ಲಿರೋದ್ರಿಂದ ಏನನ್ನು, ಪುಷ್ಪಂ ಪತ್ರಂ ಫಲಂ ಛಾಯಾಂ ಮೂಲಂ ವಲ್ಕಲಂ ದಾರುಹು ಚ ಯಚ್ಛಂತಿ ಅಂತ ಆಗಬೇಕು. ಅಲ್ಲಿ ವೃಕ್ಷಾಃ ಅಸ್ಮಭ್ಯಂ ಪತ್ರ ಇಲ್ಲ, ಈ ತರ ಬರೆದ್ರು ಪರವಾಗಿಲ್ಲ. ಪತ್ರಂ ಪುಷ್ಪಂ ಅಂತ ಆಗ್ಬೇಕು. ಇಲ್ಲಿ ಪತ್ರಂ ಪುಷ್ಪಂ ಫಲಂ ಛಾಯಾಂ ಮೂಲಂ ವಲ್ಕಲಂ ದಾರು ಚ ಯಚ್ಛಂತಿ ಅಂತ ಆಗ್ಬೇಕು. ಇಲ್ಲಿಯೂ ಸಹ ಚ ಬಿಟ್ಟು ಹೋಗಿದೆ. ಚ ಎನ್ನುವಂಥದ್ದು ಆ್ಯಂಡ್ ಅಂತ ಆಗ್ತದೆ, ಅದನ್ನು ಎಲ್ಲಿ ಬೇಕಿದ್ರೂ ಹಾಕ್ಬಹುದು. ಇದಂ ಶರೀರಂ ಕಿಮರ್ಥಂ ಅಸ್ತಿ. ಇದಂ ಈ ಶರೀರವು ಕಿಮರ್ಥಂ ವೈ ಅಂತ ಯಾಕೆ ಇದೆ. ಪರೋಪಕಾರಾಯ ಫಲಂತಿ ವೃಕ್ಷಾಃ ಆ ಸುಭಾಷಿತವನ್ನು ತೆಗೆದುಕೊಂಡ್ರೆ ಕೊನೆಯಲ್ಲಿ ಬರ್ತದೆ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ಅದರಿಂದ ಇದಂ ಶರೀರಂ ಕಿಮರ್ಥಂ ಎನ್ನುವಲ್ಲಿ ಪರೋಪಕಾರಾರ್ಥಂ ಅಸ್ತಿ ಅಂತ ಆಗ್ತದೆ. ದಶಪುತ್ರ ಸಮಃ ಕಹ ಭವತಿ. ದಶಕೂಪ ಸಮಾವಾಪಿ ಅಂತ ಬರುತ್ತದಲ್ಲ, ಆ ಸುಭಾಷಿತದಲ್ಲಿ ಬರುವಂಥದ್ದು ಕೊನೆಯ ಸಾಲು ದಶಪುತ್ರ ಸಮಃ ದ್ರುಮಃ ಭವತಿ. ದ್ರುಮಃ ಅಂದ್ರೆ ವೃಕ್ಷ. ದಶಪುತ್ರ ಸಮಃ ದ್ರುಮಃ ಭವತಿ. ಕೇಶಾಂ ವಿಭೂತಯಃ ಪರೋಪಕಾರಾಯ ಭವಂತಿ. ಯಾರ ವಿಭೂತಯ ಅಂದ್ರೆ ಸಂಪತ್ತುಗಳು, ವಿಭೂತಿ ಶಬ್ದ ಪರೋಪಕಾರಕ್ಕಾಗಿ ಇರ್ತವೆ. ಕೇಶಾಂ ಸತಾಂ ವಿಭೂತಯ, ಸತಾಂ ಅಂದ್ರೆ ಸಜ್ಜನರ ಅಂತ ಅರ್ಥ. ಸತಾಂ ವಿಭೂತಯ ಸಂಪತ್ತುಗಳು ಪರೋಪಕಾರಾಯ ಭವಂತಿ. ಅನ್ಯಸ್ಯ ಛಾಯಾಂ ಕೇ ಕುರ್ವಂತಿ. ಇದು ಮೊದಲ ಸುಭಾಷಿತ. ಅನ್ಯಸ್ಯ ಬೇರೆಯವರಿಗೆ, ಛಾಯಾಂ ನೆರಳನ್ನು, ಕೇ ಬಹುವಚನದಲ್ಲಿದೆ ಕಹ ಕೌಕೆ, ಕುರ್ವಂತಿ ಕೊಡುತ್ತವೆ. ಅನ್ಯಸ್ಯ ಛಾಯಾಂ ವೃಕ್ಷಾಃ ಕುರ್ವಂತಿ. ಅನ್ಯಸ್ಯ ಛಾಯಾಂ ವೃಕ್ಷಾಃ ಕುರ್ವಂತಿ. ಸಂಸ್ಕೃತದಲ್ಲಿ ಸೆಂಟೆನ್ಸ್ ಮಾಡಬೇಕಂದ್ರೆ ಶಬ್ದಗಳು ಆ ಕಡೆ ಈ ಕಡೆ ಆದರೂ ಪರವಾಗಿಲ್ಲ. ಇಲ್ಲಿ ನಾನು ವೃಕ್ಷಾಃ ಅನ್ಯಸ್ಯ ಛಾಯಾಂ ಕುರ್ವಂತಿ ಅಂತ ಕೊಟ್ಟಿದ್ದೀನಿ. ಇದೇ ರೀತಿಯಲ್ಲಿ ಕ್ವಶನ್ ಅನ್ನೇ ಸೇಮ್ ಫಾರ್ಮೆಟ್ ಅಲ್ಲಿ ಬರೆದ್ರೆ ವೃಕ್ಷಾಃ ಇಲ್ಲಿ ಬರ್ತದೆ. ಪಟ್ಟಿಕಾತಃ ಉಚಿತಾನಿ ಪದಾನಿ ಚಿತ್ವಾ ರಿಕ್ತಸ್ಥಾನಾನಿ ಪೂರಯಂತು. ಇಲ್ಲಿ ಸುಭಾಷಿತದ ಒಂದು ಆಧಾರದ ಮೇಲೆ ಕೊಟ್ಟಿದ್ದಾರೆ. ಉದಾಹರಣೆಗೆ ಛಾಯಾಂ ಅನ್ಯಸ್ಯ ಕುರ್ವಂತಿ ತಿಷ್ಠಂತಿ ಸ್ವಯಮಾತಪೆ. ಇದನ್ನು ನಾವು ಬರಿಬೇಕಂದ್ರೆ ನಮಗೆ ಸುಭಾಷಿತ ಕಂಠಪಾಠವಾಗಿರಬೇಕು. ಫಲಾನ್ಯಪಿ ಪರಾರ್ಥಾಯ ಡ್ಯಾಶ್ ಸತ್ಪುರುಷ ಇವ. ವೃಕ್ಷಾಃ ಸತ್ಪುರುಷಾಃ ಇವ. ದಶಹೃದ ಸಮಃ ಪುತ್ರಃ ಡ್ಯಾಶ್ ದ್ರುಮಃ. 10 ಕೆರೆಗಳಿಗೆ ಸಮನಾದದ್ದು ಒಬ್ಬ ಮಗನನ್ನು ಪಡೆಯುವಂಥದ್ದು.
ಆದರೆ ಒಂದು ಮರವನ್ನು ಬೆಳೆಸುವಂಥದ್ದು ಯಾವುದಕ್ಕೆ ಸಮ? 10 ಪುತ್ರ ಸಮಃ. ಇದು ಆನ್ಸರ್. ಹಾಗೆ ಡ್ಯಾಶ್ ಯೇಷಾಂ ವೈ ವಿಮುಖಾಯಾಂತಿ ನಾರ್ಥಿನಃ. ವೃಕ್ಷಾಹ ಸುಜನಸ್ಯ ಇವ ಯೇಷಾಂ. ಯಾರಂತೆ ಇವು ವೃಕ್ಷಗಳು? ಯೇಷಾಂ ಅಂದರೆ ಯಾರಂತೆ ಅಂದರೆ ಸುಜನಸ್ಯ ಇವ, ಸುಜನಸ್ಯೇವ ಅಂತ ಆಗ್ತದೆ ಇಲ್ಲಿ. ಡ್ಯಾಶ್ ಇದಂ ಶರೀರಂ ಪರೋಪಕಾರಾರ್ಥಂ ಇದಂ ಶರೀರಂ. ಸ್ವಯಂ ನ ಖಾದಂತಿ ಡ್ಯಾಶ್ ವೃಕ್ಷಾಃ. ಸ್ವಯಂ ನ ಖಾದಂತಿ ಫಲಾನಿ ವೃಕ್ಷಾಃ. ಪರೋಪಕಾರಾಯ ಸತಾಂ ವಿಭೂತಯಃ. ಪರೋಪಕಾರಕ್ಕಾಗಿ ಸಜ್ಜನರ ಸಂಪತ್ತುಗಳು ಇವೆ. ಇವು ಅದರ ಉತ್ತರಗಳು. ಉದಾಹರಣಾನುಸಾರಂ ಅಧೋಲಿಖಿತೇಷು ವಾಕ್ಯೇಷು ಸ್ಥೂಲಾಕ್ಷರ ಪದಾನಾಂ ವಿಭಕ್ತಿಂ ನಿರ್ದಿಶಂತು. ಸ್ಥೂಲ ಅಕ್ಷರ ಅಂದರೆ ದಪ್ಪ ಅಕ್ಷರ ಅಂದರೆ ಬೋಲ್ಡ್ ಲೆಟರ್ ಅಲ್ಲಿ ಬರೆದಿರುವಂತಹ ಅಕ್ಷರಗಳ ವಿಭಕ್ತಿಯನ್ನ ಬರೆಯಿರಿ ಅಂತ ಇದೆ ಇಲ್ಲಿ. ಉದಾಹರಣೆಗೆ ಇಲ್ಲಿ ವೃಕ್ಷಾಃ ಅನ್ಯಸ್ಯ ಕೃತೆ ಛಾಯಾಂ ಕುರ್ವಂತಿ. ಛಾಯಾಂ ಶಬ್ದ ಛಾಯಾ ಸ್ತ್ರೀಲಿಂಗ, ಆಕಾರ ಅಂತ ಸ್ತ್ರೀಲಿಂಗ ಶಬ್ದದ ದ್ವಿತೀಯ ವಿಭಕ್ತಿ ಏಕವಚನ, ಅದರಿಂದ ದ್ವಿತೀಯ ವಿಭಕ್ತಿಯಲ್ಲಿದೆ. ಹಾಗೆ ವೃಕ್ಷಾಃ ಪರಾರ್ಥಾಯ ಫಲಾನಿ ಯಚ್ಛಂತಿ. ಇಲ್ಲಿ ಫಲ ಶಬ್ದ ನಪುಂಸಕಲಿಂಗ ಆಗಿರೋದ್ರಿಂದ ಅದರ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಸೇಮ್ ಇರ್ತದೆ. ಆದ್ರಿಂದ ಅದು ಪ್ರಥಮ ವಿಭಕ್ತಿಯಲ್ಲಿದೆಯಾ ದ್ವಿತೀಯ ವಿಭಕ್ತಿಯಲ್ಲಿದೆಯಾ ಅಂತ ಗೊತ್ತಾಗಬೇಕಂದ್ರೆ ನಾವು ಆ ಕಾಂಟೆಕ್ಸ್ಟ್ ಅನ್ನ ನೋಡಬೇಕು. ವೃಕ್ಷಗಳು ಪರಾರ್ಥಾಯ ಬೇರೆಯವರಿಗೋಸ್ಕರ ಹಣ್ಣುಗಳನ್ನು ಕೊಡುತ್ತವೆ. ಗಳನ್ನು ಅಂತ ಬಂದಾಗ ಅದು ದ್ವಿತೀಯ ವಿಭಕ್ತಿಗೆ ಹೋಗ್ತದೆ. ಆದ್ರಿಂದ ಇದು ಸಹ ದ್ವಿತೀಯ ವಿಭಕ್ತಿಯಲ್ಲಿದೆ. ವೃಕ್ಷಾಃ ಸತ್ಪುರುಷಾಃ ಇವ ಸಂತಿ. ಸತ್ಪುರುಷಾಃ ವೃಕ್ಷಗಳು ಸತ್ಪುರುಷರ ಅಂತೆ ಇವೆ. ಸತ್ಪುರುಷ ಶಬ್ದದ ಪ್ರಥಮ ವಿಭಕ್ತಿ ಬಹುವಚನದಲ್ಲಿದೆ. ದ್ರುಮಃ ದಶ ಸಂತಾನ ಸಮಃ ಭವತಿ. ದ್ರುಮಃ ಅಂದರೆ ವೃಕ್ಷಃ ಅನ್ನೋ ತರನೇ ಪ್ರಥಮ ವಿಭಕ್ತಿಯಲ್ಲಿ ಬರ್ತದೆ ಇಲ್ಲಿ. ಘ ಆನ್ಸರು ಪ್ರಥಮ ವಿಭಕ್ತಿ. ಹಾಗೆ ವೃಕ್ಷಃ ಪ್ರಾಣಿಭ್ಯಃ ಕಾಷ್ಠಾನಿ ಯಚ್ಛಂತಿ. ವೃಕ್ಷಗಳು ಯಾರಿಗೆ ಕಾಷ್ಟಗಳನ್ನ ಕೊಡ್ತವೆ? ಪ್ರಾಣಿಭ್ಯ. ಅಲ್ಲಿ ಪ್ರಾಣಿ ಅಂದ್ರೆ ಮನುಷ್ಯನ ಸೇರಿ. ಪ್ರಾಣಿಭ್ಯ ಅಂದ್ರೆ ಚತುರ್ಥಿ ವಿಭಕ್ತಿಯಲ್ಲಿ ಬರುತ್ತೆ, ಬಹುವಚನದಲ್ಲಿದೆ ಅದು. ನದ್ಯ ಜಲಂ ಸ್ವಯಮೇವ ನ ಪಿಬಂತಿ. ನದಿಗಳು ಜಲವನ್ನು ಸ್ವಯಂ ಕುಡಿಯುವುದಿಲ್ಲ. ನದಿಗಳು ಅನ್ನೋದು ಪ್ರಥಮ ವಿಭಕ್ತಿ ಬಹುವಚನ. ಸಜ್ಜನಾನಾಂ ಸಂಗತಿಂ ಕರೋತು. ಸಜ್ಜನರ ಸಂಗತಿ ಅಂದ್ರೆ ಅವರ ಒಂದು ಏನಂತಾರೆ, ಸಜ್ಜನರ ಸಂಘವನ್ನ ಮಾಡು ಅಂತ, ಅವರ ಗೆಳೆತನವನ್ನ ಮಾಡು ಅನ್ನು ಅಂತ ಬಂತು. ಸಂಗತಿಂ ಕರ್ಮಫಲ ಫಲ ಇದು, ಆದ್ದರಿಂದ ಇದು ದ್ವಿತೀಯ ವಿಭಕ್ತಿಯಲ್ಲಿ ಬರುತ್ತೆ. ಮುಂದೆ ಅಧೋಲಿಖಿತಾನಾಂ ಪದಾನಾಂ ದ್ವಿವಚನೆ ಬಹುವಚನೆ ಚ ರೂಪಾಣಿ ಲಿಖಂತು. ಕೊಟ್ಟಿದ್ದಾರೆ ಇಲ್ಲಿ. ವೃಕ್ಷ ಇರೋದು ವೃಕ್ಷೌ ವೃಕ್ಷಾಃ ಅಂತ ಆಗ್ತದೆ. ಮೇಘ ಮೇಘೌ ಮೇಘಾಃ. ಹೃದಃ ಹೃದೌ ಹೃದಾಃ. ಸತ್ಪುರುಷಃ ಸತ್ಪುರುಷೌ ಸತ್ಪುರುಷಾಃ. ಇವಿಷ್ಟು ಪುಲ್ಲಿಂಗ ಶಬ್ದಗಳು. ಮುಂದೆ ಛಾಯಾ ಸ್ತ್ರೀಲಿಂಗ, ಆಕಾರ ಅಂತ ಸ್ತ್ರೀಲಿಂಗ. ಛಾಯಾ ಛಾಯೆ ಛಾಯಾಃ ಆಗ್ತದೆ. ಸೀತಾ ಸೀತೆ ಸೀತಾಃ ಅದೇ ರೂಪದಲ್ಲಿ. ವಾಪಿ ಅನ್ನುವಂಥದ್ದು ಈಕಾರ ಅಂತ ಸ್ತ್ರೀಲಿಂಗ. ವಾಪಿ ವಾಪ್ಯೌ ವಾಪ್ಯಃ ಅಂತ ಆಗ್ತದೆ. ನದಿ ಅನ್ನುವಂಥದ್ದು ಸ್ತ್ರೀಲಿಂಗದಲ್ಲಿದೆ. ನದಿ ನದ್ಯೌ ನದ್ಯಃ. ಶರೀರಂ ಮುಂದೆ ಎರಡು ಇರುವಂಥದ್ದು ನಪುಂಸಕಲಿಂಗ. ಶರೀರಂ ಶರೀರೇ ಶರೀರಾಣಿ. ಪುಷ್ಪಂ ಪುಷ್ಪೆ ಪುಷ್ಪಾಣಿ. ಇದು ಅವುಗಳ ಆನ್ಸರು. ಮುಂದೆ ಅಧೋಲಿಖಿತಾನಾಂ ಪದಾನಾಂ ಪರಸ್ಪರಂ ಸಮುಚಿತಂ ಮೇಲನಂ ಕೃತ್ವ ಕಹ ಕಿಂ ದದಾತಿ ಇತಿ ಲಿಖಂತು. ಅಧೋಲಿಖಿತಾನಾಂ ಇಲ್ಲಿ ಕೆಳಗಡೆ ಬರೆದಿರುವ ಪದಗಳನ್ನ ಹೊಂದಿಸಿ ಬರೆಯುವುದು. ಸಮುಚಿತಂ ಮೇಲನಂ ಅಂದರೆ ಮ್ಯಾಚ್ ಮಾಡುವಂಥದ್ದು. ಆಮೇಲೆ ಇದರಲ್ಲಿ ಆ ಶಬ್ದಗಳನ್ನೇ ಉಪಯೋಗಿಸಿಕೊಂಡು ಯಾವುದು ಏನನ್ನು ಕೊಡುತ್ತದೆ. ಕಹ ಕಿಂ ದದಾತಿ ಅಂತ ಬರೀಬೇಕು. ಉದಾಹರಣೆಗೆ ಇಲ್ಲಿ ವೃಕ್ಷ ತಗೊಂಡಿದ್ದಾರೆ. ಶುದ್ಧಂ ವಾಯು ದದಾತಿ. ಗೌಹು ಹಸು ದುಗ್ಧಂ ದದಾತಿ. ಸೂರ್ಯ ಪ್ರಕಾಶಂ ದದಾತಿ. ನದಿ
ಜಲಂ ದದಾತಿ. ಇಲ್ಲಿ ಜಲಂ ಬರಿಬೇಕಂದ್ರೆ ಮಕಾರ ಬೇಡ, ಯಾಕಂದ್ರೆ ಸೆಂಟೆನ್ಸ್ ಅಲ್ಲಿ ಬಂದಿರೋದ್ರಿಂದ ಅಲ್ಲಿ ಮಕಾರ ಹೋಗಿ ಅನುಸ್ವಾರ ಬರುತ್ತೆ. ನದಿ ಜಲಂ ದದಾತಿ ಅಂತ ಆಗ್ತದೆ. ಅಗ್ನಿ ತಾಪಂ ದದಾತಿ. ತಾಪ ಅಂದ್ರೆ ಬಿಸಿ. ಶಿಕ್ಷಕ ವಿದ್ಯಾಂ ದದಾತಿ. ಅಧೋಲಿಖಿತಾನಾಂ ಕ್ರಿಯಾಪದಾನಾಂ ಲಟ್ಲಕಾರೆ ಪ್ರಥಮ ಪುರುಷಸ್ಯ ರೂಪಾಣಿ ಲಿಖಂತು. ಪ್ರಥಮ ಪುರುಷ ರೂಪವನ್ನ ಬರಿಬೇಕು. ಕುರುವಂತಿ, ಇಲ್ಲಿ ಎಲ್ಲ ಬಹುವಚನ ಶಬ್ದ ಕೊಟ್ಟಿದ್ದಾರೆ. ಬಹುವಚನ ಪ್ರಥಮ ಪುರುಷ ಬಹುವಚನದಲ್ಲಿದೆ. ಅದರ ಪ್ರಥಮ ಪುರುಷ 3 ಇದನ್ನ ಬರಿಬೇಕು. ಏಕವಚನ, ದ್ವಿವಚನ, ಬಹುವಚನ. ಕರೋತಿ, ಕುರುತಃ, ಕುರ್ವಂತಿ ಆಯಿತು. ತಿಷ್ಠಂತಿ, ತಿಷ್ಠತಿ, ತಿಷ್ಠತಃ, ತಿಷ್ಠಂತಿ. ಫಲಂತಿ, ಫಲತಿ, ಫಲತಃ, ಫಲಂತಿ. ಯಾಂತಿ, ಯಾತಿ, ಯಾತಃ, ಯಾಂತಿ. ಪಿಬಂತಿ, ಪಿಬತಿ, ಪಿಬತಃ, ಪಿಬಂತಿ. ಯಾತಿ ಅಂದ್ರೆ ಕೊಡುವುದು ಅಂತ ಅರ್ಥ. ಖಾದಂತಿ, ಖಾದತಿ, ಖಾದತಃ, ಖಾದಂತಿ. ಇವಿಷ್ಟು ಕ್ವಶನ್ ಅಂಡ್ ಆನ್ಸರ್ಸು. ಯೋಗ್ಯತಾ ವಿಸ್ತರ, ಇದರಲ್ಲಿ ಒಂದು ಪ್ರಹೇಲಿಕವನ್ನ ಕೊಟ್ಟಿದ್ದಾರೆ, ಅದಕ್ಕೆ ಆನ್ಸರ್ ಬರಿಬೇಕು. ಅಧೋಲಿಖಿತಾಂ ಪ್ರಹೇಲಿಕಾಂ ಪಠಿತ್ವಾ ಉತ್ತರಂ ವದಂತು. ವೃಕ್ಷಾಗ್ರವಾಸಿ ನ ಚ ಪಕ್ಷಿರಾಜಃ, ತ್ರಿನೇತ್ರಧಾರಿ ನ ಚ ಶೂಲಪಾಣಿಃ, ತ್ವಗ್ವಸ್ತ್ರಧಾರಿ ನ ಚ ಸಿದ್ಧಯೋಗಿ, ಜಲಂ ಚ ಬಿಭ್ರನ್ ನ ಘಟೋ ನ ಮೇಘಃ. ನಾನು ಯಾರು ಅಂದರೆ ವೃಕ್ಷಾಗ್ರವಾಸಿ, ವೃಕ್ಷಸ್ಯ ಅಗ್ರವಾಸಿ. ವೃಕ್ಷದ ಮರದ ಅಗ್ರ ಅಂದ್ರೆ ತುದಿ, ತುದಿಯಲ್ಲಿ ಇರ್ತೇನೆ ನಾನು. ನ ಚ ಪಕ್ಷಿರಾಜ, ಆದರೆ ನಾನು ಪಕ್ಷಿಗಳ ರಾಜ ಅಲ್ಲ. ಪಕ್ಷಿಗಳು ಅಂದ್ರೆ ಮರ ಹತ್ತಿರ್ತವೆ, ಆದರೆ ಪಕ್ಷಿ ಅಲ್ಲ. ಮರದ ತುದಿಯಲ್ಲಿ ಕೂತ್ಕೊಳ್ಳೋದು ಪಕ್ಷಿಗಳು, ಆದರೆ ಪಕ್ಷಿ ಅಲ್ಲ. ವೃಕ್ಷದ ತುದಿಯಲ್ಲಿ ಇರ್ತದೆ. ವೃಕ್ಷದ ತುದಿಯಲ್ಲಿದ್ರೆ ಸಾಮಾನ್ಯವಾಗಿ ಹಣ್ಣುಗಳು ಅಂತ ತಗೊಬಹುದು, ಪಕ್ಷಿ ಅಲ್ಲ ಅಂದ್ರೆ. ತ್ರಿನೇತ್ರಧಾರಿ ನಚ ಶೂಲಪಾಣಿ, 3 ಕಣ್ಣುಗಳಿವೆ. ತ್ರಿನೇತ್ರ, 3 ಕಣ್ಣುಗಳನ್ನು ಹೊಂದಿದ್ದೇನೆ ನಾನು, ಆದರೆ ನ ಶೂಲಪಾಣಿ. ಶೂಲಪಾಣಿ ಅಂದ್ರೆ ಈಶ್ವರ. 3 ಕಣ್ಣುಗಳಿರುವಂಥದ್ದು ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ ಬರುವಂಥದ್ದು ಈಶ್ವರ ಅಂತ, ಆದರೆ ಈಶ್ವರನಲ್ಲ. ವೃಕ್ಷದ ಮೇಲ್ಭಾಗದಲ್ಲಿ ಇರ್ತೇನೆ, ಪಕ್ಷಿಯಲ್ಲ. 3 ಕಣ್ಣುಗಳಿರ್ತವೆ ನನಗೆ, ಆದರೆ ನಾನು ಈಶ್ವರನಲ್ಲ. ತ್ವಕ್ ವಸ್ತ್ರಧಾರಿ ನಚ ಸಿದ್ಧಯೋಗಿ. ತ್ವಕ್ ವಸ್ತ್ರಧಾರಿ ಅಂದರೆ, ತ್ವಕ್ ಅಂದರೆ ಸಾಮಾನ್ಯವಾಗಿ ಚರ್ಮ ಅಂತ ಅರ್ಥ. ಚರ್ಮದ ಕಲರಿನ ಒಂದು ಡ್ರೆಸ್ ಅನ್ನ ಹಾಕ್ಕೊಂಡಿರ್ತೀನಿ, ವಸ್ತ್ರವನ್ನ, ಅಂದರೆ ಕಾಷಾಯ ವಸ್ತ್ರ ಅಂತ ಹೇಳ್ತೀವಿ ನಾವು. ಆದರೆ ಅದನ್ನ ಯೂಶಲಿ ಹಾಕೊಳ್ಳುವಂಥದ್ದು ಸನ್ಯಾಸಿಗಳು. ಆದರೆ ನಾನು ಸಿದ್ಧಯೋಗಿ ಅಲ್ಲ, ನಚ ಸಿದ್ಧಯೋಗಿ, ಸನ್ಯಾಸಿ ಅಲ್ಲ ನಾನು. ವೃಕ್ಷದ ಮೇಲಿರ್ತೇನೆ, 3 ಕಣ್ಣುಗಳಿವೆ ನನಗೆ. ಸ್ವಲ್ಪ ಕಾಷಾಯ ಬಣ್ಣ, ಒಂಥರ ಆರೆಂಜ್ ಕಲರು ಅಥವಾ ನಮ್ಮ ಚರ್ಮದ ಮೈ ಬಣ್ಣ ಅಂತ ಹೇಳಬಹುದು, ಆ ಕಲರ್ ಇದೆ. ಚರ್ಮದ ಮೈ ಬಣ್ಣ ಅಂದರೆ ಸಾಮಾನ್ಯವಾಗಿ ಇಂಡಿಯನ್ಸ್ ಗೋಧಿ ಬಣ್ಣ ಅಂತ ಹೇಳ್ತೀವಲ್ಲ, ಆ ಕಲರ್ನಲ್ಲಿದೆ, ಆದರೆ ಸಿದ್ಧಯೋಗಿ ಅಲ್ಲ. ಜಲಂ ಚ ಬಿಭ್ರನ್ ಘಟೋ ನ ಮೇಘ. ನನ್ನ ಒಳಗೆ ನೀರಿದೆ, ನೀರನ್ನ ನಾನು ಶೇಖರಿಸ್ತೇನೆ, ನಾನು ಬಿಭ್ರತಿ ಶೇಖರಿಸ್ತೇನೆ. ಆದರೆ ನಾನು ನೀರನ್ನು ಸಾಮಾನ್ಯವಾಗಿ ಯಾವುದರಲ್ಲಿ ಶೇಖರಿಸ್ತೀವಿ? ಘಟ, ಮಣ್ಣಿನ ಒಂದು ಮಡಕೆ ಅಥವಾ ಚೊಂಬು, ಪಾತ್ರೆ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇದು ಮಾಡ್ತೀವಿ. ಅದು ಅಲ್ಲ. ಮೇಘವೂ ಅಲ್ಲ. ಮೇಘವು ಮೋಡ, ಮೋಡಗಳು ಸಹ ನೀರನ್ನ ತುಂಬಿಸ್ಕೊಂಡಿರ್ತವೆ ಒಳಗಡೆ, ಅದೂ ಅಲ್ಲ ನಾನು. ಹಾಗಾದರೆ ನಾನು ಯಾರು? ಇಲ್ಲಿ ಈ ಚಿತ್ರವನ್ನ ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಉತ್ತರ ಇದಕ್ಕೆ ನಾರಿಕೇಲ ಫಲಂ ಅಂತ, ಅಂದ್ರೆ ತೆಂಗಿನಕಾಯಿ. ತೆಂಗಿನಕಾಯಿ ಸಾಮಾನ್ಯವಾಗಿ ಅದರ ಹಣ್ಣು ವೃಕ್ಷದ ತುದಿಯಲ್ಲಿ ಇರ್ತದೆ. ಮಾವಿನ ಹಣ್ಣುಗಳ ತರಹ ಮಧ್ಯ ಮಧ್ಯದಲ್ಲಿ ಇರಲ್ಲ, ತುದಿಯಲ್ಲೇ ಇರ್ತದೆ. ಹಾಗೆ ತ್ರಿನೇತ್ರಧಾರಿ, ಆ ತೆಂಗಿನಕಾಯಿಯಲ್ಲಿ ನಾವು ಅದನ್ನು ಓಪನ್ ಮಾಡಿದಾಗ ಒಳಗಡೆ 3 ಕಣ್ಣುಗಳು ತರ ಕಾಣಿಸ್ತವೆ ನಮಗೆ, ಶೇಪ್ ಇರ್ತದೆ ಅಲ್ಲಿ. ತ್ವಕ್ ವಸ್ತ್ರಧಾರಿ, ಅದರ ಬಣ್ಣ ಸ್ವಲ್ಪ ನಮ್ಮ ಮೈ ಬಣ್ಣದಂತದೇ ಇರ್ತದೆ, ಬ್ರೌನು ಅಲ್ಲ, ಒಂದು ಕಾಷಾಯ ಕಲರ್ನಲ್ಲಿ ಇರ್ತದೆ. ಹಾಗೆ ಅದರ ಒಳಗಡೆ, ತೆಂಗಿನಕಾಯಿಯ ಒಳಗಡೆ ತುಂಬಾ ನೀರಿರ್ತದೆ. ಇದಕ್ಕೆ ಆನ್ಸರು ನಾರಿಕೇಲ ಫಲಂ. ಪರಿಯೋಜನ ಕಾರ್ಯಮಲ್ಲಿ
ವಿದ್ಯಾಲಯಂ ಗೃಹಂ ವಾ ಪರಿತಃ ವಿದ್ಯಮಾನಾನಾಂ ಪಂಚಪಾದಪಾನಾಂ ಸಂರಕ್ಷಣಂ ಕುರುವಂತು. ನಿಮ್ಮ ಸ್ಕೂಲಿನಲ್ಲಿ ಅಥವಾ ಸ್ಕೂಲಿನ ಅಥವಾ ಮನೆಯ ಪರಿತಃ ಅಂದರೆ ಸುತ್ತಲೂ ಇರುವಂತಹ 5 ಪಾದಪಗಳು, ಪಾದಪ ಅಂದರೆ ವೃಕ್ಷಗಳು, ಮರಗಳು, ಅವುಗಳ ರಕ್ಷಣೆಯನ್ನ ಮಾಡಿ, ಅಂದರೆ ಅವುಗಳಿಗೆ ನೀರು ಹಾಕಿ ಅವುಗಳಿಗೆ ಗೊಬ್ಬರಗಳನ್ನೆಲ್ಲ ಹಾಕಿ ಸಲಹಿ ಅಂತ ಹೇಳ್ತಾ ಇದ್ದಾರೆ. ಅಂತರ್ಜಾಲಸ್ಯ ಸಾಹಾಯ್ಯೇನ ಪರೋಪಕಾರ ವಿಷಯೇ 10 ಸುಭಾಷಿತಾನಾಂ ಸಂಗ್ರಹಣಂ ಕುರುವಂತು. ಅಂತರ್ಜಾಲ ಅಂದರೆ ಇಂಟರ್ನೆಟ್ಟಿನ ಸಹಾಯದಿಂದ ಇಲ್ಲಿ ನಿಮಗೆ 6 ಪರೋಪಕಾರ ವಿಷಯವಾಗಿ ಸುಭಾಷಿತಗಳು ಸಿಕ್ಕಿವೆ. ಹಾಗೆ ತುಂಬ ನೂರಾರು ಸುಭಾಷಿತಗಳು ಪರೋಪಕಾರದ ರಿಲೇಟೆಡ್ ಇದ್ದಾವೆ. ಅದರಲ್ಲಿ 10 ಸುಭಾಷಿತಗಳ ಸಂಗ್ರಹವನ್ನು ಮಾಡಿ ಬರೆಯಿರಿ ಅಂತ ಇದರಲ್ಲಿ ಹೇಳಿದ್ದಾರೆ. ಮುಂದೆ ಇಲ್ಲಿ ಕೆಲವೊಂದು ಪುಸ್ತಕಗಳಲ್ಲಿ ಇಲ್ಲ, ಆದರೆ ಕೆಲವು ಪುಸ್ತಕಗಳಲ್ಲಿ ಕೊನೆಯದಾಗಿ ಒಂದು ಸೆಕ್ಷನ್ ಇದೆ, ಪರಿಶಿಷ್ಟಂ ಅಂತ ಒಂದು ಸೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಸಂಸ್ಕೃತದಲ್ಲಿ ಸಂಭಾಷಣೆಯನ್ನ ಮಾಡೋದು ಹೇಗೆ ಅಂತ ಸ್ವಲ್ಪ ಈಸಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಸಂಸ್ಕೃತದಲ್ಲಿ ಸಂಭಾಷಣೆಯನ್ನ ಮಾಡುವಂಥದ್ದು ಹೇಗೆ. ಆಗಚ್ಚಂತು ಸಂಸ್ಕೃತೇನ ಸಂಭಾಷಣಂ ಕುರ್ಮಃ, ಸಂಸ್ಕೃತದಲ್ಲಿ ಸಂಭಾಷಣೆಯನ್ನ ಮಾಡೋಣ. ಭವತಃ ನಾಮ ಕಿಂ, ನಿನ್ನ ಹೆಸರು ಏನು. ಮಮ ನಾಮ ರಾಜೇಶಃ. ಭವತಃ ಗೃಹಂ ಕುತ್ರ ಅಸ್ತಿ. ಸಾಮಾನ್ಯವಾಗಿ ನಾವು ಒಬ್ಬರನ್ನೊಬ್ಬರು ಭೇಟಿಯಾದಾಗ ಈ ತರ ಸಣ್ಣ ಕ್ವಶನ್ಗಳನ್ನ ಕೇಳ್ಕೊಂತೀವಿ, ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಭವತಃ ಗೃಹಂ ಕುತ್ರ ಅಸ್ತಿ, ನಿನ್ನ ಮನೆ ಎಲ್ಲಿದೆ. ಇಲ್ಲಿ ಭವತಃ ಅಂತ ಉಪಯೋಗಿಸಿರೋದು ಯಾಕಂದ್ರೆ ತೀರ ಸ್ನೇಹಿತರು ಅಲ್ಲ, ಆಪ್ತರು ಅಲ್ಲ, ಪರಿಚಯದವರು ಯಾರು ಸಿಕ್ಕಿದ್ದಾರೆ, ಆವಾಗ ಭವತಃ ಭವಾನ್ ಅಂತ ಶಬ್ದವನ್ನ ಉಪಯೋಗಿಸ್ತೀವಿ. ಹಾಗೆ ಅದರ ಕ್ರಿಯಾಪದ ಅನ್ನುವಂಥದ್ದು ಪ್ರಥಮ ಪುರುಷಕ್ಕೆ ಹೋಗ್ತದೆ. ಭವತಃ ಗೃಹಂ, ನಿಮ್ಮ ಮನೆ ಎಲ್ಲಿದೆ. ಮಮ ಗೃಹಂ ಸಂಜಯ ನಗರೆ ಅಸ್ತಿ. ಆಗ್ಲೇ ಹೇಳಿದಾಗೆ ಕುತ್ರ ಅಂದ್ರೆ ಅದಕ್ಕೆ ಆನ್ಸರು ಸಪ್ತಮಿ ವಿಭಕ್ತಿಯಲ್ಲಿ ಬರುತ್ತೆ. ಸಂಜಯ ನಗರೆ ಇದು ಆ ಪ್ಲೇಸಿನ ಹೆಸರು. ಭವಾನ್ ಕಿಂ ಕರೋತಿ, ನೀನು ಏನನ್ನ ಮಾಡುತ್ತಿ. ಅಹಂ ಕಾರ್ಯಂ ಕರೋಮಿ, ನಾನು ಕೆಲಸವನ್ನ ಮಾಡ್ತೇನೆ. ಭವತಿ ಕಿಂ ಲಿಖತಿ, ನೀನು ಭವತಿ ಸ್ತ್ರೀಲಿಂಗದಲ್ಲಿದೆ, ಏನನ್ನ ಬರೆಯುತ್ತಿ. ಅಹಂ ಶ್ಲೋಕಂ ಲಿಖಾಮಿ. ಸಹ ಕದಾ ಆಗಚ್ಚತಿ, ಅವನು ಯಾವಾಗ ಬರುತ್ತಾನೆ. ಕದಾ ಅಂದ್ರೆ ಯಾವಾಗ. ಕದಾ ಅಂದಾಗಲೂ ಸಪ್ತಮಿ ವಿಭಕ್ತಿಗೆ ಹೋಗ್ತದೆ. ಸಹ ದಶವಾದನೆ ಆಗಚ್ಚತಿ. ಅಥವಾ ಇಲ್ಲಿ ವಾದನವನ್ನು ಕೊಟ್ಟಿದ್ದಾರೆ, ಸೋಮವಾಸರೇ ಆಗಚ್ಚತಿ. ಈ ರೀತಿಯಲ್ಲಿ ಆಗ್ತದೆ. ಕಕ್ಷಾಯಾಂ ಕತಿ ಛಾತ್ರಾಹ ಸಂತಿ. ಕಕ್ಷಾ ಅಂದ್ರೆ ಕ್ಲಾಸ್ ರೂಮ್, ಕ್ಲಾಸಿನಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಕತಿ ಅಂದ್ರೆ ಎಷ್ಟು, ಹೌ ಮಚ್, ಹೌ ಮೆನಿ ಅದರಲ್ಲಿ ಬರುತ್ತೆ. ಕಕ್ಷಾಯಾಂ 30 ಛಾತ್ರಾಹ ಸಂತಿ, 30 ಸ್ಟೂಡೆಂಟ್ಸ್ ಇದ್ದಾರೆ. ರವಿ ಕುತಃ ಆಗಚ್ಚತಿ. ಕುತಃ ಅಂದ್ರೆ ಫ್ರಮ್ ವೇರ್, ಎಲ್ಲಿಂದ. ಇದಕ್ಕೆ ಆನ್ಸರ್ ಹೇಳ್ಬೇಕಂದ್ರೆ ಪಂಚಮಿ ವಿಭಕ್ತಿಗೆ ಹೋಗ್ಬೇಕು. ರವಿ ಗ್ರಂಥಾಲಯತಃ ಆಗಚ್ಚತಿ. ಗ್ರಂಥಾಲಯ ಅಂದ್ರೆ ಇದರಿಂದ ಲೈಬ್ರರಿಯಿಂದ ಬರ್ತಾನೆ. ಹಾಗೆ ರವಿ ಶಾಲಾಯತಃ ಆಗಚ್ಚತಿ ಅಂತ ಆಗ್ತದೆ. ಸಹ ಕಿಮರ್ಥಂ ಯೋಗಾಸನಂ ಕರೋತಿ. ಕಿಮರ್ಥಂ ಅಂದ್ರೆ ಯಾಕೆ ಅಂತ ಅರ್ಥ. ಸಹ ಅಲ್ಲಿ ಕಿಮರ್ಥಂ ಬಂದಾಗ ಅದಕ್ಕೆ ಆನ್ಸರು ಚತುರ್ಥಿ ವಿಭಕ್ತಿಯಲ್ಲಿ ಬರುತ್ತೆ. ಆರೋಗ್ಯಾರ್ಥಂ ಯೋಗಾಸನಂ ಕರೋತಿ. ಏತತ್ ಕಸ್ಯ ಪುಸ್ತಕಂ. ಏತತ್ ಯಾರ, ಷಷ್ಠಿ ವಿಭಕ್ತಿಯಲ್ಲಿ ಆನ್ಸರು ರಾಜೇಶಸ್ಯ ಪುಸ್ತಕಂ. ಭವತ್ಯಾಹ ಆರೋಗ್ಯಂ ಕಥಂ ಅಸ್ತಿ. ನಿನ್ನ ಆರೋಗ್ಯ ಹೇಗೆ ಇದೆ. ಹೇಗೆ, ಕಥಂ ಹೇಗೆ. ಮಮ ಆರೋಗ್ಯಂ ಸಮ್ಯಕ್ ಅಸ್ತಿ. ಸಮ್ಯಕ್ ಅಂದ್ರೆ ಚೆನ್ನಾಗಿ ಅಂತ. ನಮಸ್ತೆ, ಭವಾನ್ ಕಥಂ ಅಸ್ತಿ. ನೀವು ಹೇಗಿದ್ದೀರಾ. ಅಹಂ ಕುಶಲೀ ಅಸ್ಮಿ. ಶಾರದೆ ಭವತಿ ಕಥಂ ಅಸ್ತಿ.
ಶಾರದೆಯನ್ನ ಶಾರದಾ ಅಂತ ಒಬ್ಳು ಹುಡುಗಿ, ಅವಳಿಗೆ ಕೇಳ್ತಾ ಇರುವಂತದ್ದು. ಆಗ ಸಂಬೋಧನೆಗೆ ಹೋಗ್ಬೇಕು, ಶಾರದೆ ಅಂತ ಆಗ್ತದೆ, ಶಾರದಾ ಅಂತ ತಗೊಳ್ಳೋದು. ಆಮ್ ಅಹಂ ಅಪಿ ಕುಶಲಿನಿ ಅಸ್ಮಿ, ನಾನು ಕೂಡ ಚೆನ್ನಾಗಿದ್ದೇನೆ. ಅದ್ಯ ಕಹ ವಾಸರ, ಇವತ್ತು ಯಾವ ದಿನ? ಅದ್ಯ ಬುಧವಾಸರ. ಇದಾನಿಂ ಕಹ ಸಮಯ, ಇದಾನಿಂ ಅಂದ್ರೆ ಈಗ, ರೈಟ್ ನೌ, ಯಾವ ಸಮಯ, ಎಷ್ಟು ಗಂಟೆ ಆಗಿದೆ? ಇದಾನಿಂ ಏಕಾದಶ ವಾದನಂ. ಭವತಿ ಅದ್ಯ ಕಿಂ ಖಾದಿತವತಿ, ನೀನು ಇವತ್ತು ಏನನ್ನ ತಿಂದಿದ್ದಿ? ಇದು ಪಾಸ್ಟ್ ಟೆನ್ಸಿಗೆ ಹೋಗುತ್ತೆ. ಅಹಂ ಅದ್ಯ ದೋಸಾಂ ಖಾದಿತವತಿ. ಭವಾನ್ ಕಿಂ ಖಾದಿತವಾನ್, ಇದು ಸ್ತ್ರೀಲಿಂಗದಲ್ಲಿದೆ, ಇದು ಪುಲ್ಲಿಂಗದಲ್ಲಿದೆ. ಆದರೆ ಆನ್ಸರ್ ಹೇಳ್ತಾ ಅಹಂ ಅಂತ ಇರೋದ್ರಿಂದ ಯಾವ ಲಿಂಗವನ್ನಾದ್ರೂ ಇದು ಮಾಡಲ್ಲ. ಅಹಂ ಅದ್ಯ ಫಲಾನಿ ಖಾದಿತವಾನ್. ಆದರೆ ಇಲ್ಲಿ ಕ್ರಿಯಾಪದದಲ್ಲಿ ಖಾದಿತವತಿ ಅಂತ ತಗೊಂಡ್ರೆ ಸ್ತ್ರೀಲಿಂಗ, ಭೂತಕಾಲದಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಖಾದಿತವಾನ್ ಅಂದ್ರೆ ಪುಲ್ಲಿಂಗ. ಹಾಗೆ ಬಾಲಕಃ ಗಚ್ಚತಿ, ಬಾಲಿಕಾ ಗಚ್ಚತಿ, ಸಹ ಗಚ್ಚತಿ, ಸಾ ಗಚ್ಚತಿ. ಯಾವುದೇ ಇದ್ರೂ ಪ್ರಥಮ ವಿಭಕ್ತಿ, ಪ್ರಥಮ ಪುರುಷದಲ್ಲಿ ಲಿಂಗ ಯಾವುದೇ ಆದರೂ ಸಹ ಗಚ್ಚತಿ ಅಂತಾಗ್ತದೆ. ತ್ವಂ ಮಧ್ಯಮ ಪುರುಷ ಗಚ್ಚಸಿ, ಅಹಂ ಗಚ್ಚಾಮಿ. ಕರೋತಿ ಇತಿ ಕ್ರಿಯಾಪದಂ ಉಪಯುಜ್ಯ ಬಹೂನಿ ವಾಕ್ಯಾನಿ ಕರ್ತುಂ ಶಕ್ನುಮಃ. ಕರೋತಿ ಅಂದ್ರೆ ಮಾಡ್ತಾನೆ, ಮಾಡ್ತಾಳೆ, ಮಾಡುತ್ತದೆ. ಆ ಒಂದು ಕ್ರಿಯಾಪದವನ್ನೇ ಉಪಯೋಗಿಸಿ ತುಂಬಾ ವಾಕ್ಯಗಳನ್ನ ಮಾಡಬಹುದು ನಾವು. ಬಾಲಕಃ ಪೂಜಾಂ ಕರೋತಿ. ಕರೋತಿ ಅನ್ನುವಂಥದ್ದು ಇದು ಸಕರ್ಮಕ ಕ್ರಿಯಾಪದ, ಅಂದರೆ ಕರ್ಮವನ್ನ ಅದು ಬಯಸ್ತಿದೆ. ಏನನ್ನು ಅನ್ನುವ ಕ್ವಶನ್ ಅದಕ್ಕೆ ಕೊಡಬಹುದು. ಆದ್ರಿಂದ ಪೂಜಾಂ ಕರೋತಿ, ಯೋಗಾಸನಂ ಕರೋತಿ, ಕಾರ್ಯಂ ಕರೋತಿ, ಸ್ನಾನಂ ಕರೋತಿ, ಅಧ್ಯಯನಂ ಕರೋತಿ, ಗಾಯನಂ ಕರೋತಿ. ಈ ರೀತಿ ತುಂಬಾ ಶಬ್ದಗಳನ್ನು ಉಪಯೋಗಿಸಿ ವಾಕ್ಯಗಳನ್ನ ಮಾಡಬಹುದು. ಹಾಗೆ ಇಚ್ಛತಿ ಅಂತ ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ರಾಧಾ ಜಲಂ ಇಚ್ಛತಿ. ಇಚ್ಛತಿ ಅಂದ್ರೆ ಇಷ್ಟಪಡ್ತಾಳೆ, ಅಂದ್ರೆ ಅದನ್ನ ಆಸೆ ಪಡ್ತಾಳೆ ಅಂತ. ನೀರನ್ನ ಕುಡಿಲಿಕ್ಕೆ ಇಷ್ಟಪಡ್ತಾಳೆ. ಫಲಂ ಇಚ್ಛತಿ, ಹಣ್ಣನ್ನ. ಭೋಜನಂ ಇಚ್ಛತಿ, ಇದು ಸಹ ಸಕರ್ಮಕ ಆಗಿರೋದ್ರಿಂದ ದ್ವಿತೀಯ ವಿಭಕ್ತಿಯ ಒಂದು ಶಬ್ದವನ್ನ ಅಪೇಕ್ಷಿಸ್ತದೆ. ಗೀತಂ ಇಚ್ಛತಿ, ಹಾಡನ್ನ ಇಷ್ಟಪಡ್ತಾಳೆ. ಹಾಗೆ ಒಂದಿಷ್ಟು ಕ್ರಿಯಾಪದಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಪಠತಿ, ಲಿಖತಿ, ಖಾದತಿ, ಪಿಬತಿ, ಗಚ್ಚತಿ, ಹಸತಿ, ಕ್ರೀಡತಿ, ಮಿಲತಿ. ಇವೆಲ್ಲ ಮುಂಚೆ ಬಂದಿರುವಂಥದ್ದು. ಓದುತ್ತಾನೆ, ಬರೆಯುತ್ತಾನೆ, ತಿನ್ನುತ್ತಾನೆ, ಕುಡಿಯುತ್ತಾನೆ, ಹೋಗುತ್ತಾನೆ, ನಗುತ್ತಾನೆ, ಆಡುತ್ತಾನೆ. ಮಿಲತಿ ಭೇಟಿಯಾಗುತ್ತಾನೆ, ಮೀಟ್ಸ್ ಅಂತ. ತ್ಯಜತಿ ತ್ಯಜಿಸುತ್ತಾನೆ, ಬಿಟ್ಬಿಡೋದು ಅಂತ. ಪೃಚ್ಛತಿ ಕೇಳುವುದು, ಅಂದರೆ ಕ್ವಶನ್ ಅನ್ನ ಕೇಳುವಂಥದ್ದು. ನಯತಿ ತೆಗೆದುಕೊಂಡು ಹೋಗುವಂಥದ್ದು. ಭವತಿ ಆಗುತ್ತದೆ. ಅಸ್ತಿ ಇದೆ. ಜಾನಾತಿ ತಿಳಿಯುತ್ತಾನೆ. ದದಾತಿ ಕೊಡುತ್ತಾನೆ. ಶೃಣೋತಿ ಕೇಳಿಸಿಕೊಳ್ತಾನೆ, ಅಂದರೆ ಬೇರೆಯವರು ಹೇಳಿದ್ದನ್ನ ಕೇಳಿಸಿಕೊಳ್ಳುವಂಥದ್ದು. ಇವೆರಡಕ್ಕೆ ಡಿಫರೆನ್ಸ್ ಇದೆ. ಪ್ರಕ್ಷಾಲಯತಿ ತೊಳೆಯುವುದು ಅಂತ ಅರ್ಥ. ಮಾರ್ಜಯತಿ ಅಂದರೆ ಕ್ಲೀನ್ ಮಾಡುವಂಥದ್ದು. ಪಶ್ಯತಿ ನೋಡುವುದು. ಸ್ಥಾಪಯತಿ ಇಡುವಂಥದ್ದು. ಸ್ಥಾಲಿಕಾಂ ಸ್ಥಾಪಯತಿ ತಟ್ಟೆಯನ್ನ ಇಡುವಂಥದ್ದು. ಸ್ಮರತಿ ನೆನಪು ಮಾಡಿಕೊಳ್ಳುವಂಥದ್ದು, ರಿಮೆಂಬರ್ಸ್. ಉತ್ತಿಷ್ಠತಿ ಏಳುವುದು. ಉಪವಿಶತಿ ಕೂತ್ಕೊಳ್ಳುವಂಥದ್ದು. ಇವೆಲ್ಲ ಮುಖ್ಯವಾದ ಕೆಲವೊಂದು ಕ್ರಿಯಾಪದಗಳು ನಾವು ಡೈಲಿ ಲೈಫಲ್ಲಿ ಉಪಯೋಗಿಸುವಂಥವು. ಇವುಗಳನ್ನು ನಾವು ಬೇಕಿದ್ದರೆ ಮೂರು ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷದಲ್ಲಿ ಬರೀಬಹುದು. ಇಲ್ಲ ಇವುಗಳನ್ನು ಉಪಯೋಗಿಸಿ ವಾಕ್ಯಗಳನ್ನು ಮಾಡಬಹುದು. ಅಭ್ಯಾಸಕ್ಕಾಗಿ ಇವುಗಳನ್ನು ಮಾಡಬಹುದು. ಇವಿಷ್ಟು ಈ ಚಾಪ್ಟರ್ನ ಎಕ್ಸಸೈಸ್ ಪಾರ್ಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ, ಧನ್ಯವಾದಗಳು.